ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಭೈರತಿ ಬಸವರಾಜ್ ಅವರು ತುಂಬ ಒಂದು 2-3 ದಿನದಿಂದ ಬಂತು ನೋಡಿ. ಸ್ಟೇಷನ್ನಲ್ಲಿ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಆದರು ಅಂತ ಹೇಳಿ. ಸ್ನೇಹಿತರೆ, ಇಷ್ಟೇ ವಿಷಯ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜರನ್ನು ಅರೆಸ್ಟ್ ಮಾಡಲಾಗಿದೆ ಅಂತ ಸುದ್ದಿ ಡಮಾಡಮ್ ಬೆಳಗ್ಗೆ ಸಂಜೆ ಬಂತು. ಅಲ್ಲ ಸ್ನೇಹಿತರೆ, ಇವರಿಗೆ ಜನಗಳು ಇಷ್ಟೊಂದು ಪರಿತಪಿಯಾಗಿ ಓಟ್ ಹಾಕಿ ಎಲ್ಲ ಮಾಡಿ ಕಳಿಸಿದ್ರೆ ಇವರು ಆ ಶಿವ ಈ ಶಿವ ಕೇಸಲ್ಲಿ ಒಳಗೋದ್ರೆ ಜನಗಳ ಸೇವೆ ಮಾಡೋರು ಯಾರು? ಇದಕ್ಕೆ ಯಾವುದೇ ಕಾನೂನಿಲ್ವಾ? ಇದ್ರ ಬಗ್ಗೆ ಏನು ಯಾರು ಮಾತಾಡಲ್ವಾ? ಜನಗಳು ಕಷ್ಟಪಟ್ಟು ಓಟ್ ಹಾಕಿ ಏನೋ ನಮ್ಮ ಕೆಲಸ ಮಾಡ್ತಾರೆ, ನಮ್ಮ ಕೆಲಸಕ್ಕೆ ಹಾಕ್ತಾರೆ ಅಂತೇಳಿ ಕಳಿಸಿದ್ರೆ ಅವರು ಕೊಲೆ ಕೇಸ್ನಲ್ಲಿ ಭ್ರಷ್ಟಾಚಾರದ ಕೇಸ್ ಮೇಲೆ ಒಳಗೋದ್ರೆ ಜನಗಳು ಸೇವೆ ಮಾಡೋರು ಯಾರು? ಇವ್ರನ್ನ ಇದಕ್ಕೋಸ್ಕರ ಓಟ್ ಹಾಕಿ ಜನಗಳು ಅಮೂಲ್ಯವಾದ ಮತ ಹಾಕಿ ಕಳಿಸ್ಕೊಡ್ತಾರ? ಬಂಧುಗಳೇ, ವಿಚಾರ ಮಾಡಿ ನಿಮ್ಮ ಓಟುಗಳನ್ನ ಎಂಥವ್ರಿಗೆ ಹಾಕಬೇಕು, ಎಂಥವ್ರಿಗೆ ಹಾಕಬಾರ್ದು ನೀವು ತಿಳ್ಕೋಬೇಕು. ನೀವು ನಿಮ್ಮ ಅಮೂಲ್ಯವಾದ ಒಂದೊಂದು ಮತನೂ ಈ ಥರ ಆಗಿಬಿಟ್ರೆ ಜನಗಳ ಸೇವೆಗೆ ಅರ್ಥನೇ ಇರಲ್ಲ. ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ರೆ ನೋಡಿ, ಇಂಥವ್ರಿಗೆ ಓಟ್ ಹಾಕಿದ್ರೆ ಹಿಂಗೆ ಆಗೋದು. ಇವರಿಗೆಲ್ಲ ಯಾಕೆ ಬೇಕ್ರಿ? ಒಬ್ಬ ಭ್ರಷ್ಟಾಚಾರ ಮಾಡಿ 100 ಕೋಟಿ 200 ಕೋಟಿ ಜೈಲಿಗೆ ಹೋದ ಅನ್ನೋದು, ಇನ್ನೊಬ್ಬರು ಅದನ್ನು ಫ್ರಾಡ್ ಮಾಡಿ ಜೈಲಿಗೆ ಹೋದ ಅನ್ನೋದು, ಇದೆಲ್ಲ ಬೇಕಣ್ರಿ. ಇವರು ರಾಜಕೀಯಕ್ಕೆ ದುಡ್ಡು ಮಾಡೋಕ್ಕೆ ಬರಬೇಕಾದ್ರೆ ಇವರು ಹೋಗಿ ಬಿಸ್ನೆಸ್ ಮಾಡ್ಬೇಕಣ್ರಿ. ಜನಗಳ ಭಾವನೆಗಳ ಮಧ್ಯದಲ್ಲಿ ಚೆಲ್ಲಾಟಗಳನ್ನ ಆಡಬಾರ್ದು ಸ್ನೇಹಿತರೆ. ಇಷ್ಟೇ ನಿಮಗೆ ತಿಳಿ ಹೇಳೋದು. ಎಲೆಕ್ಷನ್ ಬಂದಾಗ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಿಮ್ಮ ಊರಿನ ಭವಿಷ್ಯಕ್ಕಾಗಿ ಓಟ್ ಹಾಕಿ ಸ್ನೇಹಿತರೆ. ಯಾವುದೋ ಒಂದು ಇದಕ್ಕೆ ದುಡ್ಡಿಗೋ ಮತ್ತೊಂದು ಮಗದೊಂದು ವಸ್ತುಗಳಿಗೆ ಹಾಕಿದ್ರೆ ಈ ಥರ ಜೈಲಿಗೆ ಹೋಗಿ ಕೂತ್ರಿ. ನೀವು ಕೆಲಸ ಮಾಡಿಸ್ಕೋಬೇಕು ಅಂದರೆ ಎಲ್ಲಿ ಹೋಗ್ತೀರಾ? ಈ ಪಕ್ಷದವ್ರು ಬಂದಾಗ ಆ ಪಕ್ಷದವರು ಅರೆಸ್ಟ್ ಮಾಡ್ತಾರೆ, ಆ ಪಕ್ಷದವ್ರು ಬಂದಾಗ ಈ ಪಕ್ಷದವ್ರಿಗೆ ಅರೆಸ್ಟ್ ಮಾಡ್ತಾರೆ. ಮಧ್ಯದಲ್ಲಿ ಸಿಗಾಕೋಣೋದು ಜನಗಳು ಸ್ನೇಹಿತರೆ. ಅವರೆಲ್ಲ ಆಮೇಲೆ ಆರಾಮಾಗೆ ಇರ್ತಾರೆ. ಅವ್ರಿಗೆ ಇವ್ರ ಸಂಬಂಧ ಬೆಳೆಸ್ತಾರೆ, ಇವರು ಅವ್ರ ಸಂಬಂಧ ಬೆಳೆಸ್ತಾರೆ. ಜನಗಳು ಮಾತ್ರ ಹೊಡೆದಾಡ್ಕೊಂಡು ಸಾಯೋದು. ಇಷ್ಟೇ. ಭೈರತಿ ಬಸವರಾಜ್ ಅವರು ಅರೆಸ್ಟ್ ಆಗುವ ಸಾಧ್ಯತೆ ಇದೆ, ಬೇಲ್ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ರಿ ಇದು? ಪ್ರಜಾಪ್ರಭುತ್ವದಲ್ಲಿ ಇದಕ್ಕೆ ಯಾವುದೋ ಒಂದು ಗಟ್ಟಿಯಾದ ಕಾನೂನಿಲ್ವ? ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಇದ್ರೆ ನೋಡಿ ಸಾಕ್ಷಿ ಆಗುತ್ತೆ. ಕಾನೂನಿಲ್ವ ಇವರಿಗೆಲ್ಲ? ಏನಿದು ಸ್ನೇಹಿತರೆ? ಇದ್ರ ಬಗ್ಗೆ ತಿಳಿದು ಓಟ್ ಹಾಕಿ, ತಿಳಿದು ಆಯ್ಕೆ ಮಾಡಿ. ಸುಮ್ಮನೆ ಯಾರನ್ನೂ ಬೇಕೋ ಅವ್ರನ್ನ ಆಯ್ಕೆ ಮಾಡಬೇಡಿ ಸ್ನೇಹಿತರೆ. ತಿಳಿದಂಥ ಈ 1-2 ಮಾತುಗಳು. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.